ಶುಭೋದಯ. ನನ್ನ ಹೆಸರು ದಿನಕರಣ. ನಾನು 8ನೇ ತರಗತಿಯಲ್ಲಿ ಓದುತ್ತೇನೆ. ನನ್ನ ಶಾಲೆ ಹೆಸರು ಸ್ಥಾನ ಇಂಗ್ಲಿಷ್ ಮೀಡಿಯಂ HPS ಕಿಲ್ಲಾ ಮುದ್ಗಲ್. ಇಂದು 1ನೇ ನವೆಂಬರ್ ಎಂದು ಕರ್ನಾಟಕ ರಾಜ್ಯೋತ್ಸವ ಆಚರಿಸುತ್ತೇವೆ. ನಮ್ಮ ಭಾರತ ಸ್ವತಂತ್ರ ದೇಶವಾದ ನಂತರ 1956 ನವೆಂಬರ್ 1ರಂದು ಮೈಸೂರು ರಾಜ್ಯ ಎಂದು ಕರೆಯಲಾಗುತ್ತದೆ. 1973 ನವೆಂಬರ್ 1ರಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಎಂದು ಮರುನಾಮ ಮಾಡಲಾಯಿತು. ಈ ದಿನದಂದು ರಾಜ್ಯದ ಇತಿಹಾಸ, ಮಹಾನ್ ವ್ಯಕ್ತಿಗಳು ಗೌರವವನ್ನು ಸಲ್ಲಿಸಲಾಗುತ್ತದೆ. ಈ ಉತ್ಸವ ರಾಜ್ಯದ ಜಾತ್ರೆಗಳನ್ನು ಆಯೋಜಿಸಲು ಅವಕಾಶ ನೀಡುತ್ತದೆ. ಇಷ್ಟು ಹೇಳಿ ನನ್ನ ಪುಟ್ಟ ಭಾಷಣ ಮುಗಿಸುತ್ತೇನೆ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಆಲಿಯಾ. ನಾನು 8ನೇ ತರಗತಿಯಲ್ಲಿ ಓದುತ್ತೇನೆ. ನನ್ನ ಶಾಲೆ ಹೆಸರು ಸಹನಾ ಇಂಗ್ಲಿಷ್ ಮೀಡಿಯಂ HPS ಕಿಲ್ಲಾ ಮುದ್ಗಲ್. ಇಂದು 1ನೇ ನವೆಂಬರ್ ಕನ್ನಡ ರಾಜ್ಯೋತ್ಸವದ ಸಂತೋಷದಿಂದ ಆಚರಿಸುತ್ತಿದ್ದೇವೆ. ಪ್ರಥಮವಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. 1956 ನವೆಂಬರ್ 1ರಂದು ಕರ್ನಾಟಕ ಮಾತನಾಡುವ ಪ್ರದೇಶ ವಿಲೀನಗೊಂಡು ಮೈಸೂರು ರಾಜ್ಯದ ಉದಯವಾಯಿತು. 1973 ನವೆಂಬರ್ 1ರಂದು ಮೈಸೂರು ರಾಜ್ಯದ ಕರ್ನಾಟಕ ಎಂದು ಹೆಸರಿಡಲು ಚರ್ಚಿಸಿದರು. 1973 ಜುಲೈನಲ್ಲಿ ಕರ್ನಾಟಕ ಎಂದು ಹೆಸರಿಡಲು ಚರ್ಚಿಸಿದರು. 1973 ನವೆಂಬರ್ 1ರಂದು ಮೈಸೂರು ರಾಜ್ಯದ ಬದಲು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಇಂತಹ ನಾಡಿನಲ್ಲಿ ನಾನು ಹುಟ್ಟಿರುವುದಕ್ಕೆ ಹೆಮ್ಮೆ ಪಡುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.